ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣಃ ಪರತಮಃ ಪರಮಾತ್ಸ ಏಕಃ ಸಂಶಾಂತಸಂವಿದಖಿಲಂ ಜಠರೆ ನಿಧಾಯ ಲಕ್ಷ್ಮೀಭುಜಾಂತರಗತಸ್ವರತೋಪಿ ಚಾಗ್ರೇ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿಃ ಭವತಾದ್ವಿಭೂತ್ಯೈ ಮಿಥ್ಯಾಸಿದ್ಧಾन्तದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೇ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ಹಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟರಂ ವಂದೇ ಪರೌಢಾರ್ಚಕ್ರವರ್ತಿನಂ ಪೂರ್ಣಪ್ರಜ್ಞಸುಹೃತ್ಪಾದ್ಮರಾಜವಂದಿರವರ್ಧಕಂ ಶ್ರೀವಿಜ್ಞಾನನಿಧಿಂ ನೌಮಿ ವೇದವಿಜ್ಞಾನದರ್ಶಕಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆ ಆಗುವಾಗ ಜಾಯಂತೇಯೋಪಾಖ್ಯಾನದಲ್ಲಿ ಅತ ಭಾಗವತಂ ಬ್ರೂತ ಅಂತ ನಿಮಿರಾಜರು ಭಾಗವತರ ರೀತಿ ರಿವಾಜು ಹೇಗೆ, ಎಲ್ಲ ಜನರ ನಡುವೆ ಮಾತಾಡ್ತಾರೆ ಮತ್ತು ಕೆಲವರು ನಟನೆಯೂ ಮಾಡ್ತಾ ಇರ್ತಾರೆ. ಆ ಭಕ್ತರೊಳಗಿನ ಭಕ್ತಿತ್ವದ ಪರಿಚಯ ಯಾವ ತೆರನಾಗಿ ನಾನು ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ಕೇಳಿದ್ದಾಗ ಹರಿಋಷಿಗಳು ಉಪದೇಶ ಮಾಡ್ತಾ ಮಾಡ್ತಾ ಅನೇಕ ಪ್ರಕಾರದಲ್ಲಿ ಭಾಗವತೋತ್ತಮನ ಲಕ್ಷಣ ಹೇಳಿ ದೇಹೇಂದ್ರಿಯ ಪ್ರಾಣಮನೋಧಿಯಾಂ ಯೋ ಜನ್ಮಾಪ್ಯಯಕ್ಷುದ್ಭಯತರ್ಷಕೃಚ್ಛ್ರೈಃ
ಸಂಸಾರ ಧರ್ಮೈರವಿಮುಹ್ಯಮಾನೋ ಸ್ಮೃತ್ಯಾ ಹರೇರ್ಭಾಗವತ ಪ್ರಧಾನ ಅನ್ನುವ ಶ್ಲೋಕದಲ್ಲಿ ವೇದವ್ಯಾಸರು ಹರಿಮಹಾಮುನಿಗಳ ಅಭಿಪ್ರಾಯವನ್ನು ವಿಸ್ತಾರ ಮಾಡುವಾಗ ದೇಹಕ್ಕೆ ಇಂದ್ರಿಯಕ್ಕೆ ಸಂಬಂಧಪಟ್ಟ ಭಯ ಮೊದಲಾದವುಗಳಿಂದ ಸಂಸಾರ ಧರ್ಮೈ ಅವಿಮುಹ್ಯಮಾನ ಅಂತ ಮೋಹಗೊಳ್ಳಬಾರ್ದು ಅಂತ. ಮೇಲ್ನೋಟಕ್ಕೆ ಮೋಹಗೊಳ್ಳಬಾರ್ದು ಅಂದರೆ ತಪ್ಪಾದ ತಿಳುವಳಿಕೆ, ದೇಹವೇ ಆತ್ಮ ಎಂಬ ಅರಿಕೆ ಜ್ಞಾನ ಇತ್ತು ಇವರಿಗೆ. ಸಂಸಾರ ಧರ್ಮಿ ಮುಕ್ತರಾಗುವ ಯೋಗ್ಯತೆ ಪಡೆದಾಗ ನಾನೇ ದೇಹ, ದೇಹವೇ ನಾನು ಅಥವಾ ನಾನೇ ಆತ್ಮ ಎಂಬಂತಹ ತಪ್ಪಾದ ತಿಳುವಳಿಕೆ ಬರಲ್ಲ ಅಂತ ಅರ್ಥ ಬರಬಹುದು. ಆದರೆ ಆಚಾರ್ಯರು ಒಂದು ವಿಭಿನ್ನ ದೃಷ್ಟಿಕೋನ ಕೊಡ್ತಾರೆ. ಇದರ ವಿಶ್ಲೇಷಣೆ ಹೇಗೆ ಮಾಡಬೇಕು ಅಂದರೆ, ನಮ್ಮ ದೇಹಕ್ಕೆ ಅಭಿಮಾನಿಗಳಾಗಿ ತತ್ವಾಭಿಮಾನಿಗಳಾಗಿ ಅನೇಕ ದೇವತೆಗಳಿದ್ದಾರೆ, ದೈತ್ಯರೂ ಇದ್ದಾರೆ. ನಾವು ದೇಹಾಭಿಮಾನಿಗಳು. ಸ್ವಯಂಭುವ ಮನೋ ದೇಹಾಭಿಮಾನಿ, ಇಂದ್ರಿಯಾಭಿಮಾನಿಗಳೂ ಇದ್ದಾರೆ, ಅನೇಕ ತಾಮಸ ಅಭಿಮಾನಿಗಳೂ ಇದ್ದಾರೆ. ಆದ್ದರಿಂದಾಗಿ ಮೊದಲು ಇವರೆಲ್ಲರ ಚಿಂತನೆ ಮಾಡಿ ತರುವಾಯ ಇವರ ಒಂದು ಆಟಾಟೋಪಕ್ಕೆ ನಾವು ಒಂದು ಮಾಧ್ಯಮ ಅಂತ ಚಿಂತನೆ ಮಾಡಬೇಕು. ಅವರ ನಡುವಿನ ಆಟದಲ್ಲಿ ನಾವೊಂದು ಪಾತ್ರಧಾರಿಗಳು ಹೊರತು ನಮ್ಮದೇನೂ ಇಲ್ಲ ಅಂತ ಮೊದಲ ಹಂತಕ್ಕೆ ಚಿಂತನೆ ಮಾಡಬೇಕು. ದೇವತೆಗಳಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಸುಖ ಆಗುತ್ತೆ. ದೈತ್ಯರು ಕೆಟ್ಟ ಕೆಲಸ ಮಾಡಿದರೆ ಅವ್ರಿಗೂ ಆನಂದ ಆಗುತ್ತೆ. ಯಾಕಂದರೆ ನಾವು ಕೆಟ್ಟ ಕೆಲಸ ಮಾಡಿ ಇವರಿಗೊಂದು ದುಃಖ ಕೊಟ್ಟಿದ್ದೇವೆ ಅಂತ ಎರಡೂ ಥರನಾಗಿ ಆನಂದಗಳಾಗ್ತಾ ಇರುತ್ತೆ. ಇಲ್ಲಿ ಒಂದು ಅಂಶ, ಸುಖ ದುಃಖ ಯಾರಿಗೆ ಅಂದರೆ, ಎಲ್ಲ ಅಭಿಮಾನಿ ದೇವತೆಗಳಿಗೆ ಸುಖ, ಅಭಿಮಾನಿ ದೈತ್ಯರಿಗೆ ದುಃಖ ಹೋಗುತ್ತೆ. ಉದಾಹರಣೆ, ನಮಗೆ ಹಸಿವಾಗಿದೆ, ದುಃಖ, ಹಸಿವಿನ ದುಃಖ ಅದಕ್ಕೆ ಸಂಬಂಧಪಟ್ಟ ಅಸುರನಿಗೆ ಸಾಗುತ್ತೆ. ಭೋಜನ ಮಾಡ್ತೇವೆ, ಸುಖ ಆಗಿದೆ, ಆ ಸುಖ ದೇವತೆಗಳಿಗುಂಟು. ಮತ್ತು ಕೆಲವೊಮ್ಮೆ ದೇವತೆಗಳು ನಮ್ಮಿಂದ ತಪ್ಪು ಮಾಡಿಸಿಯೂ ಕೂಡ ಖುಷಿ ಪಡ್ತಾರೆ ಅಂತ ಚಿಂತನೆ ಮಾಡಬೇಕು. ಅಲ್ಲ, ಅದ್ಯಾಕೆ ತಪ್ಪು ಮಾಡಿಸಿ ಖುಷಿ ಯಾಕೆ ಪಡ್ತಾರೆ ಅಂದರೆ, ತಪ್ಪು ಮಾಡಿಸಿದಾಗ ತಪ್ಪು ಮಾಡದ ಹಾಗೆ ಇನ್ನೊಮ್ಮೆ ನಮಗೆ ನಾವು ನಮ್ಮನ್ನು ಆ ದಾರಿಯಲ್ಲಿ ನಡಿಲಿಕ್ಕೆ ಒಂದು ಮಾರ್ಗ ಕೊಡ್ತಾರೆ ದೇವತೆಗಳು. ಹಾಗಾಗಿ ಒಮ್ಮೆ ಬಿದ್ದ ವ್ಯಕ್ತಿ ಮಾತ್ರ ಹೇಳ್ತಾನೆ. ಆದ್ದರಿಂದ ಪರಮಾತ್ಮನ ಆದೇಶಕ್ಕನುಸಾರವಾಗಿ ನಮ್ಮದೇನೋ ಒಂದು ಪ್ರಾರಬ್ಧ ಕರ್ಮ ಇದೆ, ಆ ಫಲ ಅನುಭವ ನಮಗೆ ಆಗುವಂತೆ ಮಾಡಿ ತಪ್ಪು ಮಾಡಿಸಿ ಸರಿದಾರಿಗೆ ಕರೆದುಕೊಂಡು ಬರ್ತೇವೆ ಎಂಬ ಸಂತೋಷ ದೇವತೆಗಳಿಗಾಗುತ್ತೆ. ಇಷ್ಟಂಶ ಚಿಂತನೆ ಮಾಡಿ ಒಟ್ಟಾರೆ ಹಾಗಾದರೆ ಮತ್ತೆ ಜೀವ ಏನು ಇಲ್ಲಿ? ಯಾಕೆಂದರೆ ಸುಖ ದೇವತೆಗಳಿಗೆ ಹೋಗುತ್ತೆ, ದುಃಖ ದೈತ್ಯರಿಗೆ ಹೋದ ಮೇಲೆ ಮತ್ತೆ ನಮ್ಮ ಕಥೆ ಏನು, ಮತ್ತು ನಮಗೆ ಸಂಸಾರ ಅನ್ನುವ ವ್ಯವಸ್ಥೆ ಹೇಗೆ ಅಂದರೆ, ಕೊನೆಯದಾಗ ಒಂದು ತೀರ್ಮಾನ ಮಾಡಬೇಕು. ಜೀವಕಲಾಭಿಮಾನಿಗಳು ಮುಖ್ಯವಾಗಿ ದೇವಗಣದಲ್ಲಿ ಅತಿ ಉಚ್ಚ ಮಟ್ಟದಲ್ಲಿ ಬ್ರಹ್ಮದೇವರು, ದೈತ್ಯರಲ್ಲಿ ಕಲಿ. ಇಲ್ಲಿ ಆಗುವಾಗ ನಮಗೇನು ಸುಖ ಆಗುತ್ತೋ ಸುಖದ ಪರಿಪೂರ್ಣಾನುಭವ ಹೊಂದೋದು ಬ್ರಹ್ಮದೇವರು, ದುಃಖದ ಪರಿಪೂರ್ಣ ಅನುಭವ ಪಡೆಯೋದು ಕಲಿ. ಅದರ ತುಣುಕಿನ ಅನುಭವ ಜೀವನಿಗಿರುತ್ತೆ. ಇದೇ ಸಂಸಾರ. ಎಲ್ಲ ಸುಖಾನುಭವ ಪಡೆಯೋದು ಬ್ರಹ್ಮದೇವರು. ಎಲ್ಲ ದೇವತೆಗಳಿಗೆ ಕ್ರಮವಾಗಿ ತಾರತಮ್ಯಕ್ಕೆ ತಕ್ಕಂತೆ ಎಲ್ಲ ಜೀವರಾಶಿಗಳು ಬ್ರಹ್ಮದೇವರು. ಯಾಕೆಂದ್ರೆ ಅವರೇ ಮಾಡಿಸೋದಲ್ಲ ಕೆಲಸ, ನಮ್ಮದೇನು ಅಸ್ತಿತ್ವ ಇಲ್ಲ, ಅವರೇ ನಿಂತು ಮಾಡಿಸ್ತಾ ಇರುತ್ತೆ. ನಮ್ಗೆ ಇದ್ದೇ ಇದೆ, ಜಾಸ್ತಿ ಇಲ್ಲ ಅಂತ ಅಭಿಪ್ರಾಯ ಅಷ್ಟೇ. ಜೀವನಿಗೂ ಇದ್ದೇ ಇದೆ. ಒಂದು 100% ಮಾಡಿ ಒಂದು 80% ಬ್ರಹ್ಮದೇವರಿಗೆ, ಇನ್ನು 20 ಜೀವನಿಗೆ. ಇನ್ನು ಪಾಪದಲ್ಲೂ ಅಷ್ಟೇ, 80 ಕಲಿಗೆ 20 ನಮಗೆ ಅಂತ. ಒಟ್ಟಾರೆ ಏನು, ಎಲ್ಲರಿಗೂ ಸಮಾನ ಅಂತ. ಯಾವುದು ಹಂಚಿದ್ರು ನಮ್ಮ ಸಮಾನ, ಈ ರೀತಿಯ ವ್ಯವಸ್ಥೆ ಉಂಟು. ಹಾಗಾಗಿ ಜೀವನಿಗೆ ಲೇಪನೇ ಇಲ್ವಾ ಅಂದರೆ ತುಣುಕಿನ ಲೇಪ ಮಾತ್ರ ಜೀವನಿಗೆ ಇದೆ ಅಂತ. ಇಷ್ಟು ಸಂಸಾರ ಧರ್ಮೈಹಿ ಅಂತ ಹೇಳಿದರೆ, ಈ ಚಿಂತನೆ ಮಾಡಿ ನಾನು ಬರೀ ಪಾತ್ರಧಾರಿ, ನನಗೇನೂ ಸ್ವಾತಂತ್ರ್ಯ ಇಲ್ಲ ಅಂತ ಇಷ್ಟು ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ಬಂದು ನಿರ್ಣಯ ಮಾಡ್ತಾರೆ. ಈ ಚಿಂತನೆ ಹೇಗೆ ಸಾಧ್ಯ ಅಂದರೆ, ಸ್ಮೃತ್ಯಾ ಹರೇ ಭಾಗವತ ಪ್ರಧಾನ.
ಪರಮಾತ್ಮನ ಒಂದು ಸ್ಮರಣೆ ಹೆಚ್ಚು ಜಾಗೃತವಾದಾಗ ಈ ತರಹ ತಟಸ್ಥ ಭಾವನೆಯಲ್ಲಿ ಎಲ್ಲ ಭಕ್ತರು ಸಾಕ್ತಾರೆ ಅಂತಿಷ್ಟು ಮೇಲ್ನೋಟಕ್ಕೆ ಅರ್ಥ. ಇನ್ನು ಆಚಾರ್ಯರು ಇನ್ನೂ ಇಲ್ಲಿ ಸ್ವಲ್ಪ ಅಭಿಮಾನಿ ವಿಷಯದಲ್ಲಿ ಕೆಲವು ಪುರಾಣದ ಮಾತನ್ನು ಹೇಳಿ ವ್ಯಾಖ್ಯಾನ ಮಾಡ್ತಾರೆ. ದೇಹೇಂದ್ರಿಯ ಪ್ರಾಣಧಿಯಾಂ ತ್ರಿದೈವ ಹ್ಯಭಿಮಾನಿನಃ ತತ್ರೋತ್ತಮ ದೇವತಾಸ್ತಾಃ ಸರ್ವದೋಷ ವಿವರ್ಜಿತಾಃ ಗುಣೈಃ ಸರ್ವೈಃ ಸುಸಂಪನ್ನಾ ವಿರಿಂಚಾದೋತ್ತರೋತ್ತರಂ ಮಧ್ಯಮಾ ಗುಣದೋಷೇತ ಅಧಮಾ ಅಸುರಾ ಮತಾಃ ತೇ ಸರ್ವೇ ದೋಷ ಸಂಯುಕ್ತಾಃ ಆಚಿತ್ತಾದುತ್ತರೋತ್ತರಂ ತೇಭ್ಯೋನ್ಯೋ ಮಾನುಷೋ ಜೀವಸ್ತಾಭ್ಯಾಂ ದೇವಾಸುರಾವಪಿ ಜೀವಾಭಿಮಾನಿನಶ್ಚೈವ ತ್ರಿವಿಧಾ ಸಂಪ್ರಕೀರ್ತಿತಾಃ. ಅಭಿಮಾನಿಗಳು ಮೂರು ಥರ: ಉತ್ತಮರು, ಮಧ್ಯಮರು, ಇನ್ನು ತೀರ ದೈತ್ಯರು. ಉತ್ತಮರ ಸಾಲಿನಲ್ಲಿ ಬ್ರಹ್ಮದೇವರು ಉತ್ತಮರು, ಅವರಿಂದ ಆರಂಭ ಮಾಡಿಕೊಂಡು ಕೆಳಗಿನ ದೇವತೆಯ ತನಕ ತಾರತಮ್ಯ ಕ್ರಮದಲ್ಲಿ ಅವರು ಕೂಡ ಅಭಿಮಾನಿಗಳು. ಮಧ್ಯಮರಲ್ಲಿ ಇಬ್ಬರು ಬರ್ತಾರೆ. ಒಂದು ನಾವು ಶರೀರದ ಮೇಲೆ ನನ್ನದೇ ಶರೀರ ಅಂತ ಭ್ರಮೆ ಉಳ್ಳ ಎಲ್ಲ ಜೀವಾತ್ಮರು, ಹಾಗೂ ಪುರಂಜನ ಮತ್ತು ಅವನ ಭಾರ್ಯ ಮೊದಲಾದವರು ಮಧ್ಯಮರ ಸಾಲಿನಲ್ಲಿ ಸೇರಿಸ್ತಾರೆ. ಅಧಮರ ಸಾಲಿನಲ್ಲಿ ಸೇರೋದು ಯಾರು ಅಂದರೆ ಕಲಿ. ಕ್ರಮವಾಗ ದೈತ್ಯರಲ್ಲೂ ಒಂದು ತಾರತಮ್ಯ ಇದೆ, ಕೊನೆ ಕಲಿಯಲ್ಲಿ ಪ್ರಯೋಜನ ಆಗುತ್ತೆ. ಅಲ್ಲಿ ತನಕ ಮೂರು ರೀತಿಯಾಗಿ ಒಂದು ಅಭಿಮಾನಿಗಳ ವ್ಯವಸ್ಥೆ ಇದೆ. ಇಷ್ಟು ಹೇಳಿ ಮತ್ತಲ್ಲೂ ಕೂಡ ಜೀವಾಭಿಮಾನಿಗಳಲ್ಲೂ ಕೂಡ ಉತ್ತಮರು, ಮಧ್ಯಮರು, ಮತ್ತೆ ಅಲ್ಲೂ ಮತ್ತೆ ಪುನಃ ಪ್ರತ್ಯೇಕ ಭಾಗ ಇದೆ. ಜೀವಮಾನ್ಯುತ್ತಮೋ ಬ್ರಹ್ಮ ಮಧ್ಯಮ ಸ್ವಯಮೇವತು ಅಧಮ ಕಲಿರುದ್ದಿಷ್ಟಸ್ತತ್ರ ಮಧ್ಯಮ ನೀಚಯೋ ಮೃತಿಜನ್ಮಕ್ಷುಧಾ ದುಃಖ ಪ್ರಭೃತ್ಯಖಿಲಮೇವತು ನೋತ್ತಮಸ್ಯ ತು ಜೀವಸ್ಯ ದೇಹಾದೇಶ್ಚ ಕಥಂಚನ. ಜೀವಾಭಿಮಾನಿಗಳಲ್ಲಿ ಉತ್ತಮಾಭಿಮಾನಿ ಬ್ರಹ್ಮ, ಮಧ್ಯಮಾಭಿಮಾನಿ ಜೀವ, ಅದರಲ್ಲೂ ಕೆಳಗಿನ ಅತೀ ಕೆಟ್ಟ ಅಭಿಮಾನಿ ಕಲಿ. ಅಲ್ಲಿ ಹಾಗಾದರೆ ಈ ದುಃಖ ಭಯ ಎಲ್ಲ ಆಗುತ್ತಲ್ವ, ಈ ದುಃಖ ಭಯ ಯಾರಿಗೆಲ್ಲ ಸಾಗಬೇಕು ಅಂದರೆ ಮಧ್ಯಮಾಭಿಮಾನಿಗಳು. ಉತ್ತಮಾಭಿಮಾನಿಗಳಿಗೆ ದುಃಖದ ಲವಲೇಶದ ಸ್ಪರ್ಶವೂ ಇಲ್ಲ. ಮಧ್ಯಮಾಭಿಮಾನಿಯಾದ ಜೀವ ಹಾಗೂ ಕಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ದುಃಖ ಭಯ ಎಲ್ಲ ಅವರಿಗೆ ಹಂಚಿ ಹೋಗುತ್ತೆ ಅಂತಿಷ್ಟು ಆಚಾರ್ಯರು ನಿರೂಪಣೆ ಮಾಡಿ, ಹಾಗಾದರೆ ಸಂಸಾರ ಧರ್ಮಿ ಒಬ್ಬ ಸಾತ್ವಿಕೋತ್ತಮನಿಗೆ ಇಷ್ಟೆಲ್ಲ ಚಿಂತನೆ ಇರಬೇಕು. ಆಯಾಯ ಅಭಿಮಾನಿ ದೇವತೆಗಳ ಚಿಂತನೆ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ ಇನ್ನೂ ಆಚಾರ್ಯ ವಿಸ್ತಾರವಾಗಿ ಹೇಳ್ತಾರೆ. ಆ ಎಲ್ಲ ಚಿಂತನೆ ಪಡೆದಾಗ ಈ ಯಾವ ದುಃಖವೂ ಬಾಧಿಸಲ್ಲ, ಇಷ್ಟು ಎತ್ತರಕ್ಕೆ ಇರಬೇಕು, ಅವನೇ ಭಾಗವತೋತ್ತಮ ಅಂತ ಒಂದು ಹಂತಕ್ಕೆ ನಿರೂಪಣೆ ಮಾಡಿ ಇನ್ನೊಂದು ಮಾತಲ್ಲಿ ಹೇಳ್ತಾರೆ. ನ ಯಸ್ಯ ಸ್ವಃ ಪರ ಇತಿ ಚಿತ್ತೇಶ್ವಾತ್ಮನಿ ವಾಭಿದ ಸರ್ವಭೂತ ಸಮಶ್ಯಾಂತಃ ಸ ವೈ ಭಾಗವತೋತ್ತಮಃ. ಯಸ್ಯ ಸ್ವಃ ಪರ ಇತಿ ಚಿತ್ತೇ ಸ್ವಾತ್ಮನಿ ವಾ ಅಭಿದ. ಒಂದು ಸ್ವಯಮೇವ ಪರಹ, ನಾನೇ ಪರಮಾತ್ಮ ಅನ್ನುವ ಅರಿವಿರಬಾರದು. ಮುಖ್ಯವಾಗಿ ಲಕ್ಷಣ ಬಂದು ನಾನೇ ಪರಮಾತ್ಮ ಅಂತ ಅರಿವು ಬರಬಾರದು. ಯಾವಾಗ ಅಂದರೆ ಸ್ವಾತ್ಮನಿ ಚಿತ್ತೆ ಅಂತ ಹೇಳ್ತಾರೆ. ಚಿತ್ತ ಇರೋದು ಸಂಸಾರದಲ್ಲಿ, ಸ್ವಾತ್ಮ ಅಂದರೆ ಸ್ವರೂಪಭೂತ ದೇಹ ಇರುವ ಮೋಕ್ಷ. ಮೋಕ್ಷ ಹಾಗೂ ಸಂಸಾರ ಈ ಎರಡರಲ್ಲೂ ಯಾರಿಗೆ ನಾನೇ ಪರಮಾತ್ಮ ಎಂಬ ಅರಿವು ಬಂದಿಲ್ಲವೋ ಅವನೇ ಭಾಗವತೋತ್ತಮ ಅಂತ ಅರಿಯಬೇಕು ಅಂತ ಇನ್ನೊಂದು ಲಕ್ಷಣವನ್ನು ನಿರೂಪಣೆ ಮಾಡಿ, ಆದರೆ ಹಾಗಾದರೆ ಕೆಲವೊಂದು ಶ್ರುತಿ ಹೇಳುತ್ತೆ ಬ್ರಹ್ಮವಿತ್ತು ಬ್ರಹ್ಮೈವ ಭವತಿ ಅಂತ. ಯಾರು ಬ್ರಹ್ಮನನ್ನು ತಿಳಿತಾರೋ ನಾನೇ ಬ್ರಹ್ಮ ಅಂತ ಹೇಳಿ ಅರಿವಿಲ್ಲ. ಹಾಗಾದರೆ ನಾನು ಬೇರೆ ಬ್ರಹ್ಮ ಬೇರೆ ಅಂತ ಅರಿವಿದೆ. ಬ್ರಹ್ಮವಿತ್ತು ಯಾರು ನಾನು ಬ್ರಹ್ಮ ಬೇರೆ ಬೇರೆ ಅಂತ ಅರಿವು ಉಳ್ಳವನಾಗಿದ್ದಾನೋ ಅವನು ಬ್ರಹ್ಮನೇ ಆಗ್ತಾನೆ ಅಂತಿದೆ. ಹಾಗಾದರೆ ಆ ರೀತಿಯಾಗಿ ಅರ್ಥ ಬರುತ್ತಾ ಅಂತಂದರೆ ಅದಕ್ಕೆ ಒಂದು ಸ್ಪಷ್ಟ ನಿರ್ಣಯ ಮಾಡ್ತಾರೆ. ಅದರ ಫಲ ಅದೇ, ನಾನು ಬ್ರಹ್ಮ ಬೇರೆ ಅಂತ ಜ್ಞಾನ ಬಂದರೆ ಬ್ರಹ್ಮನೇ ಆಗ್ತಿ ಅಂದರೆ ಬ್ರಹ್ಮನಂತೆ ಪರಿಪೂರ್ಣ ಆಗ್ತಿ ಅಂತ. ಬ್ರಹ್ಮನಿಗೆ ಎಷ್ಟು ಮಟ್ಟದ ಪೂರ್ಣತ್ವ ಉಂಟೋ ನೀನು ನಿನ್ನ ಯೋಗ್ಯತೆಗೆ ತಕ್ಕ ಪೂರ್ಣತ್ವ ಪಡೀತಿ ಅಂತ ಅರ್ಥ. ಆದ್ದರಿಂದ ಇಂಥವನು ಕೂಡ ಭಾಗವತೋತ್ತಮ ಅಂತಿಷ್ಟು ಹೇಳಿ ಅವರ ದೃಷ್ಟಿಕೋನ ಹೇಗಿರಬೇಕು ಅಂತ. ಸರ್ವಭೂತ ಸಮಃ ಶಾಂತಃ.
ಸರ್ವಭೂತ ಸಮಃ, ಎಲ್ಲರನ್ನೂ ಕೂಡ ಒಂದೇ ತರಹ ನೋಡಬೇಕು ಅಂತ. ಯಾರನ್ನ? ಭೂತಗಳನ್ನು ಅಂತ. ಈ ಭೂತಗಳೆಲ್ಲಿ ಬಂತು? ಭೂತ ಪ್ರೇತ ಆ ಭೂತಗಳ ಅಂದರೆ ಹೇಳ್ತಾರೆ ಎರಡು ರೀತಿಯಾಗಿ ನಾವೆಲ್ಲ ಪೃಥಕ್ ಭೂತಗಳು. ಯಾಕೆ ಅಂದರೆ ಭೂತಿ ಉಳ್ಳವರು ಭೂತರು ಅಂತ. ಭೂತಿ ಉಳ್ಳವರು ಒಂದು ಎತ್ತರಕ್ಕೇರುವ ಯೋಗ್ಯತೆ ಉಳ್ಳವರು. ಏರ್ತೀವಿ ಅಂತ ಹೇಳಿಲ್ಲ, ಅದಕ್ಕೆ ಎತ್ತರಕ್ಕಿರೋ ಯೋಗ್ಯತೆ ಇದೆ, ನಮ್ಮ ಸಾಧನೆ ಮಾಡಬೇಕು. ಭೂತಿ ಅಂದರೆ ಭೂತಗಳು ಅಂದರೆ ಎತ್ತರಕ್ಕೇರುವ ಯೋಗ್ಯತೆ ಉಳ್ಳ ಜೀವರು ಅಂತ. ಆ ಎಲ್ಲ ಜೀವರನ್ನು ಸಮಾನವನ್ನಾಗಿ ಕಾಣಬೇಕು ಅಂತ ಮೇಲ್ನೋಟಕ್ಕೆ ಅರ್ಥ. ಇನ್ನೊಂದು, ನಾವು ಒಂಥರ ಭೂತಗಳೇ. ಯಾಕೆಂದರೆ ಒಬ್ರು ತಮಾಷೆ ಮಾಡ್ತಾರೆ, ನಮಗೆ ಬರೀ ಭೂತಕಾಲ ಇಟ್ಕೊಂಡೆ ನಾವು ಬದುಕ್ತಾ ಇರ್ತೀವಿ. ಯಾಕಂದರೆ ಕೆಲವರು ಸ್ವಯಂ ಕೀರ್ತಿ ಏನೂ ಇಲ್ಲ, ಹಳೆ ತಲೆಮಾರಿನಿಂದ ಕೂಡಿಟ್ಟ ಧನ ಕೀರ್ತಿಗಳೆಲ್ಲ ಎಷ್ಟೋ ಜನ ಮನುಷ್ಯರು ಬದುಕ್ತಾ ಇರ್ತಾರೆ. ನಾವೆಲ್ಲ ಭೂತಗಳು. ಯಾಕೆ ಅಂದರೆ ವರ್ತಮಾನ ಭವಿಷ್ಯತ್ತು ಏನೂ ಇಲ್ಲ, ಬರೀ ಭೂತಕಾಲವನ್ನು ಇಟ್ಟುಕೊಂಡೇ ನಮ್ಮ ಮುಂದಿನ ಜೀವನ ಸಾಗ್ತಾ ಇರುತ್ತೆ. ಆದ್ದರಿಂದ ಆ ಹಂತಕ್ಕೂ ನಾವು ಭೂತಗಳು. ನಮ್ಮಲ್ಲಿ ಸಮಾನ ದೃಷ್ಟಿಕೋನ ಉಳ್ಳವರಾಗ್ತಾರೆ. ಈ ಶಬ್ದ ಸರ್ವಭೂತ ಸಮಃ ಅನ್ನೋದು ಆಧುನಿಕರಿಗೆ ತುಂಬ ಇಷ್ಟವಾದ ಶಬ್ದ. ಅಂದರೆ ಏನು ಅಂತಂದರೆ, ಯಾಕೆ ಅಂದರೆ ಡೆಮಾಕ್ರಸಿ, ಎಲ್ಲವೂ ಸಮಾನತಾವಾದ ಅಂತ, ಎಲ್ಲವೂ ಸಮಾನ ಅಂತ. ಹಾಗಾದರೆ ಸಮಾನತಾವಾದ ನಮ್ಮದೇನಿದೆ ವ್ಯಾಸರಿಗೂ ಸಮ್ಮತ ಅಂತ ಒಂದು ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಸಮಾನತಾವಾದ ಅಂದರೆ ಏನು ಅಂತ ವಿಚಾರ ಮಾಡಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ 20 ವರ್ಷ ನಂತರ ವ್ಯಕ್ತಿ ಎಲ್ಲರಿಗೂ ರಾಷ್ಟ್ರಪತಿ ಪದವಿಗೆ ಬರಬಹುದು, ಆದರೆ ಎಲ್ಲರೂ ಬರಲ್ಲ. ಸಮಾನತಾವಾದ ಅಂದರೆ ಒಂದೇ ಪದವಿ ಎಲ್ಲರಿಗೂ ಬರಬೇಕಲ್ವ. ಸಮಾನತಾವಾದ ಒಂದು ಕಪೋಣಿ ಗುಡಾಯಿತ. ಅಂದರೆ ಅಭಿಪ್ರಾಯ ಏನು ಅಂದರೆ ರಾಷ್ಟ್ರಪತಿ ಆಗುವ ಯೋಗ್ಯತೆ ಇರುತ್ತೆ, ಯೋಗ್ಯತೆ ಸಮಾನ ಅಂತ ಅರ್ಥ ಹೊರತು ಆ ಪಟ್ಟ ಎಲ್ಲರಿಗೂ ಸಿಗುತ್ತೆ ಅಂತಲ್ಲ. ಹಾಗಾದರೆ ಸರ್ವಭೂತ ಸಾಮ್ಯ ಅಂದರೆ ಏನು ಅಂದರೆ ತರತಮ ಭಾವದಿಂದ ನೋಡಬೇಕು ಅಂತ ಅಭಿಪ್ರಾಯ. ಯಾಕೆ ಅಂದರೆ ಮನೆಯಲ್ಲಿ ತಂದೆ ಇದ್ದಾನೆ, ಮಗ ಇದ್ದಾನೆ. ತಾತ ಇರ್ತಾನೆ. ತಾತ ಏನು ಮಾಡ್ತಾನೆ? ತಂದೆ ಏನೋ ತಪ್ಪು ಮಾಡಿದ್ರೆ ತಾತ ಬೈತಾನೆ, ತಂದೆ ಮಗ ತಪ್ಪು ಮಾಡಿದ್ರೆ ಬೈತಾನೆ, ಮಗನಿಗೆ ಕಪಾಳಕ್ಕೆ ಹೊಡಿತಾನೆ. ಸಮಾನತಾವಾದ ಅಂದರೆ ಮಗನೂ ಮತ್ತಿರ್ಸಿ ಹೊಡಿಬೇಕು, ಯಾಕಂದರೆ ಸಮಾನತಾವಾದ ಅಲ್ವಾ. ಯಾರು ಯಾರಿಗೆ ಯಾವ ಮಟ್ಟದಲ್ಲಿ ಕಾಣುತ್ತಾರೋ ಅದೇ ರೀತಿ ಪ್ರತಿಕ್ರಿಯೆ ಇರಬೇಕು. ಅಂದರೆ ಸಾಮಾಜಿಕ ವ್ಯವಸ್ಥೆ ಬಿದ್ದು ಹೋಗುತ್ತೆ. ಅದಕ್ಕೆ ಆಚಾರ್ಯರು ಮಾತ್ರ ಒತ್ತು ಕೊಟ್ಟದ್ದು ಸಮಾನತ್ವ ಅಂದರೆ ಏನು ಅಂದರೆ ಯಾರನ್ನ ಯಾವ ಮಟ್ಟಿಗೆ ಕಾಣಬೇಕು ಆ ತಕ್ಕಂಗೆ ಗೌರವ ಕೊಡಬೇಕು. ಹಾಗಾದರೆ ಸರ್ವಭೂತ ಸಮ ಅನ್ನೋದರ ಪರ್ಯವಸಾನ ಏನು ಅಂತಂದರೆ ತಾರತಮ್ಯ ಜ್ಞಾನ ಉಳ್ಳವ ಅಂತ, ಅವರವರಿಗೆ ಯೋಗ್ಯವಾದ ಗೌರವ ಕೊಡ್ತಾ ಇರ್ತಾನೆ ಅಂತಿಷ್ಟು ಹೇಳಿ ಶಾಂತಃ ಅಂತ ಮುಂದೆ ಉದ್ಧವಗೀತೆಯಲ್ಲಿ ಶಾಂತಃ ದಾಂತಃ ಅಂತ ಬರುವಾಗ ಕೆಲವರು ಅರ್ಥ ಮಾಡೋದು ಬಾಹ್ಯೇಂದ್ರಿಯ ನಿಗ್ರಹ ಉಳ್ಳವ ಮತ್ತು ದಾಂತಃ ಅಂದರೆ ಅಂತರೇಂದ್ರಿಯ ನಿಗ್ರಹ ಉಳ್ಳವ ಅಂತ. ಆದರೆ ಇದಕ್ಕಿಂತ ಸ್ವರಸ ಅರ್ಥ ಏನು ಅಂದರೆ ಶಮೋ ಮನಿಷ್ಠತಾ ಬುದ್ಧಿ ಅಂತ ಆಚಾರ್ಯರು. ಹಾಗಾದರೆ ಶಾಂತ ಅಂದರೆ ವೈಷ್ಣವ ಸಿದ್ಧಾಂತದಲ್ಲಿ ಹೆಚ್ಚು ದೀಕ್ಷೆ ಇರಬೇಕು, ದೃಢವಾದ ದೀಕ್ಷೆ. ಅಂಥವನನ್ನು ಸವೈ ಭಾಗವತೋತ್ತಮ ಅಂತಿಷ್ಟು ಭಾಗವತೋತ್ತಮರ ಲಕ್ಷಣ ಹೇಳಿ ಇವರು ತಮ್ಮ ಒಂದು ಕಥೆಯನ್ನು ಮುಗಿಸ್ತಾರೆ. ಇನ್ನು ಮುಂದೆ ಅಂತರಿಕ್ಷ ಅಂತ ಋಷಿಗಳು ಹೇಳ್ತಾರೆ. ಅಂತರಿಕ್ಷ ಅಂದರೆ ಏನು ಅಂದರೆ ಒಳಗಿನಿಂದ ಸತ್ಯವನ್ನು ಕಂಡವ ಅಂತ. ಯಾವತ್ತು ಸತ್ಯದ ದರ್ಶನ ಒಳಗಿಂದ ಆಗಬೇಕು. ಹೊರಗಡೆ ನಾವೇನೋ ಸತ್ಯವನ್ನು ಕಾಣ್ತೇವೆ ಅಂತ ಭ್ರಮೆಯಲ್ಲಿರ್ತೇವೆ. ಸತ್ಯದ ದರ್ಶನ ಒಳಗಿನಿಂದ ಆಗಬೇಕು, ಒಳಗಿನಿಂದ ಸತ್ಯವನ್ನು ಕಂಡವ ಅಂತ. ಇಲ್ಲಿ ಅಂತರೀಕ್ಷ ಅಂತ ಆಗಬೇಕು. ಅಂತಹ ಈಕ್ಷತೆ ಇತಿ ಅಂತರೀಕ್ಷ ಅಂತ. ರೀಕ್ಷ ಅಂತ ಹ್ರಸ್ವ ಇದೆ. ಯಾಕೆ ಅಂದರೆ ಒಳಗಿನ ಸತ್ಯ ಪೂರ್ಣವಾಗಿ ಕಂಡವರು ಯಾರೂ ಇಲ್ಲ. ರಮಾದೇವಿಯು ಕೂಡ ಧ್ಯಾನಸ್ಥಳಾದಾಗ ಒಳಗಿನ ಸತ್ಯ ಪರಮಾತ್ಮನ ಬಗ್ಗೆ ಸಂಪೂರ್ಣ ಕಂಡೇ ಇಲ್ಲ. ಆದ್ದರಿಂದ ಒಳಗಿನ ಸತ್ಯದ ಅರಿವಲ್ಲಿ ಅಪೂರ್ಣತ್ವ ಇರೋದರಿಂದ ಅದನ್ನು ಸೂಚಿಸಲಿಕ್ಕೆ ದೀರ್ಘವಾಗಿ ಹ್ರಸ್ವ ಬಂದದ್ದು. ಅಂತರಿಕ್ಷ ತನ್ನ ಒಳಗಿರುವ ಪರಮಾತ್ಮನನ್ನು ತನ್ನ ಯೋಗ್ಯತೆಗೆ ತಕ್ಕಂತೆ ಯಾರು ತಿಳಿದಿದ್ದಾನೋ ಆ ನಾನೇ ಅವರು ಕೆಲವು ಮಾತನ್ನು ಹೇಳಿ ಆರಂಭ ಮಾಡ್ತಾರೆ. ಅವರಿಗೆ ನಿವಿರಾಜ ಪ್ರಶ್ನೆ ಕೇಳ್ತಾರೆ. ರಾಜೋವಾಚ ಪರಸ್ಯ ವಿಷ್ಣೋರೀಶಸ್ಯ ಮಾಯಿನಾಮಪಿ ಮೋಹಿನೀಂ ಮಾಯಾಂ ವೇದಿತುಮಿಚ್ಛಾಮೋ ಭಗವಂತೋ ಬ್ರುವಂತು ನಃ. ಇದು ಪ್ರಶ್ನೆ ಬರೋದು ಸಹಜ. ಕ್ರಮವಾಗಿ ಭಾಗವತರು ಅಂದರೆ ಯಾರು, ಅವರ ಲಕ್ಷಣ ಎಲ್ಲ ಹೇಳೋದು. ಪ್ರಶ್ನೆ ಕೇಳ್ತಾರೆ, ಸರಿ ಭಾಗವತದ ರೀತಿ ರಿವಾಜುಗಳನ್ನು ನಾನು ಅರಿತಿದ್ದೇನೆ, ಮತ್ತು ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ನೋಡಿದ್ರೂ ಅನುಷ್ಠಾನ ಮಾಡಲ್ಲ.
ಯಾಕೆ ಅಂದರೆ ಏನೋ ಒಂದು ವಿಷ್ಣು ಮಾಯೆ ಅಂತ ನಾನು ಕೇಳಿದ್ದೇನೆ. ಆ ವಿಷ್ಣು ಮಾಯಾ ಅಂದರೆ ಏನು? ಮಾಯಾ ಅಂದರೆ ಮಹಿಮೆ, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಎಂತಹ ವಿಷ್ಣು ಮಾಯೆ ಅಂದರೆ ಪರಸ್ಯ ವಿಷ್ಣು ಅಂತಾರೆ. ಈ ಪರಸ್ಯ ಅನ್ನೋ ಶಬ್ದ ತುಂಬ ಸೊರಸವಾದ ಶಬ್ದ. ಪರಸ್ಯ ಎಂಬುದಕ್ಕೆ ಮೂಲಭೂತವಾಗಿ ಒಂದು ಅರ್ಥ ಇದೆ, ಅದರಿಂದ ಎರಡು ಅರ್ಥ ಬಂದಿದೆ. ಆದರೆ ಬಳಕೆ ಹೆಚ್ಚು ಎಲ್ಲಿ ಅಂದರೆ ಮೂಲಭೂತ ಅರ್ಥದಲ್ಲಿ ಬಳಕೆ ಇಲ್ಲ, ಆ ಮೂಲಭೂತ ಅರ್ಥದಿಂದ ಬಂದ ಅರ್ಥದಲ್ಲಿ ಬಳಕೆ ಜಾಸ್ತಿ. ಪರ ಅಂದರೆ ಪೂರ್ಣ ಅಂತ ಅರ್ಥ. ಯಾರು ಪರಮಾತ್ಮನನ್ನು ಆಶ್ರಯ ಮಾಡ್ತಾರೋ ಅವರಿಗೂ ಪೂರ್ಣತ್ವ ಕೊಡ್ತಾನೆ ಅವನು ಸ್ವತಃ. ಪರ ಅಂದರೆ ಪೂರ್ಣ ಅಂತ ಅರ್ಥ, ಇದು ಮೂಲಭೂತವಾದ ಅರ್ಥ. ಈ ಅರ್ಥದಿಂದ ಬಂದದ್ದು ಅವನು ಪೂರ್ಣ ಆದ್ದರಿಂದ ಎಲ್ಲರಿಗಿಂತ ಬೇರೆ, ಪೂರ್ಣ ಆದ್ದರಿಂದಾಗಿ ಅವನು ಶ್ರೇಷ್ಠ ಅಂತ. ವಿಲಕ್ಷಣ, ಸತ್ಯ, ಶ್ರೇಷ್ಠ ಅನ್ನುವ ಎರಡು ಅರ್ಥ ಬಂದಿದೆ. ಈ ಅರ್ಥದಲ್ಲೇ ಬಳಕೆ ಉಂಟು. ಒಟ್ಟು ಪರ ಅಂದರೆ ಪೂರ್ಣ ಅಂತ. ಹಾಗಾದರೆ ಪರಸ್ಯ ಪೂರ್ಣನಾದ ವಿಷ್ಣು ಈಶಸ್ಯ ಪರತ್ವಾದೇವ, ಅವನು ಪೂರ್ಣ ಆದ್ದರಿಂದ ಎಲ್ಲರಿಗೂ ನಿಯಾಮಕ. ಅಂತಹ ಪರಮಾತ್ಮನ ಮಾಯೆಯ ಬಗ್ಗೆ ಹೇಳಿ ಅಂತ. ಅವನು ಸ್ವಲ್ಪ ಗೊತ್ತಿದೆ ಅಂತ. ನಾನು ಅತಿ ದೊಡ್ಡ ಅಜ್ಞಾನಿ ಅಲ್ಲ, ಒಂದು ಸ್ವಲ್ಪ ಗೊತ್ತು ಮಾಯ ಬಗ್ಗೆ. ಏನು ಅಂದರೆ ಮಾಯಿನಾಮಪಿ ಮೋಹಿನಿ, ಯಾರು ಮಹಾ ಸಮರ್ಥರು ಅಂತಿದ್ದಾರೋ ಅವರೆಲ್ಲರಿಗೂ ಕೂಡ ದಾರಿ ತಪ್ಪಿಸಿದೆ ಅಂತ ಇಷ್ಟು ಗೊತ್ತಿದೆ. ಹೆಚ್ಚು ವಿವರಣೆ ಗೊತ್ತಿಲ್ಲ, ಸ್ವಲ್ಪ ವಿವರಣೆ ನೀವು ಹೇಳಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಈಗ ಸರಿ, ಮಾಯಾ ಅಂದರೆ ಏನು ಅಂದರೆ ಮಾಯಾ ವಯುನಂ ಜ್ಞಾನಂ. ಮಾಯಾ ಅಂದರೆ ಒಂದು ಜ್ಞಾನ ಅಂತ ಅರ್ಥ, ಒಂದು ಇಚ್ಛಾ, ಮಹಿಮೆ ಅಂತ ಇಷ್ಟು ಅರ್ಥ ಇದೆ. ಇವೆಲ್ಲ ವೇದ ಕಾಲದಲ್ಲಿದ್ದ ಅರ್ಥಗಳು. ಕ್ರಮೇಣ ಏನಾಯಿತು ಅಂದರೆ ಮಾಯಾ ಅಂದರೆ ಕಪಟ, ಮಿಥ್ಯ ಎಂಬಂತಹ ಅರ್ಥದಲ್ಲಿ ಬಂತು. ಮಾಯಾ ಅಂದರೆ ವಸ್ತುತಃ ಈ ಅರ್ಥ ಬಂದಿದ್ದು ಮೂಲ ಕಾರಣ ಏನು ಅಂದರೆ ಮಯ ಎಂಬ ಅಸುರ ಶಿಲ್ಪಿ, ಅವನು ಒಳ್ಳೆ ತುಂಬ ಕಣ್ಕಟ್ಟು ಮಾಡ್ತಾ ಇದ್ದ. ಆದ್ದರಿಂದ ಅವನಿಂದ ಬಂದ ವಿದ್ಯೆ ಅನ್ನೋ ಅರ್ಥದಲ್ಲಿ ಮಾಯಾ ಅಂತ ಬಂತು. ಪ್ರಕೃತದಲ್ಲಿ ನಾವು ಮಾಯಾ ಅಂದರೆ ಅವನ ಇಚ್ಛಾ, ಪರಮಾತ್ಮನ ಇಚ್ಛೆ ಬಂಧಕವಾಗಿ ಯಾವ ಥರ ಕೆಲಸ ಮಾಡುತ್ತೆ ಇದರ ಬಗ್ಗೆ ಸ್ಪಷ್ಟವಾಗಿ ನೀವು ನಿರೂಪಣೆ ಮಾಡಿ ಅಂತ. ಸರಿ ಅಲ್ಲ, ಇಲ್ಲಿ ಮಾಯಾ ಅಂದರೆ ಕಣ್ಕಟ್ಟು ಅಥವಾ ಕಪಟ ಅನ್ನೋ ಅರ್ಥ ಯಾಕೆ ಸ್ವೀಕಾರ ಮಾಡಬಾರ್ದು ಅಂದರೆ ಅದಕ್ಕಂತಾರೆ ಹಿಂದೆ ವ್ಯಾಖ್ಯಾನಕಾರರೇ ಒಂದು ಪ್ರಥಮ ಶ್ಲೋಕದಲ್ಲೇ ನೋಡುವಾಗ ಈ ಪ್ರಶ್ನೆಗೆ ಉತ್ತರ ಉಂಟು. ಏನು ಅಂದರೆ ಮುಹ್ಯಂತಿ ಯಂ ಸೂರಯ ಅಂತ ಹೇಳಿ ನಿರಸ್ತ ಕುಹಕಂ ಅಂತ ಹೇಳ್ತಾರೆ. ಆದ್ದರಿಂದ ಈ ಮಾಯಾ ಅಂದರೆ ಯಾವ ದೋಷಕ್ಕೂ ಪರಮಾತ್ಮನಲ್ಲಿ ಅವಕಾಶ ಇಲ್ಲ. ಆದ್ದರಿಂದಲೇ ಮಾಯಾ ಅಂದರೆ ಕಪಟ ಎಂಬ ಅರ್ಥ ಸ್ವೀಕಾರ ಮಾಡಬಾರದು. ಮತ್ತು ಮುಹ್ಯಂತಿ ಯಂ ಸೂರಯ ಅಂತ ಹೇಳ್ತಾರೆ. ಪರಮಾತ್ಮನ ಮಾಯೆಯ ಬಗ್ಗೆ ಸಂಕ್ಷಿಪ್ತವಾಗಿ ವ್ಯಾಸರು ಹೇಳಿದ್ದಾರೆ. ಮಾಯೆಯ ಚಿಕ್ಕ ಪ್ರಭಾವ ಏನು ಅಂದರೆ ಒಂದು ಹಂತಕ್ಕೆ ಸಾಮಾನ್ಯವಾಗಿ ನೋಡುವಾಗ ಪರಮಾತ್ಮನ ಇಚ್ಛೆ, ವ್ಯಕ್ತಿಗಳು ತಪ್ಪನ್ನು ಸರಿ ಅಂತ ತಿಳಿತಾರೆ, ಸರಿ ತಪ್ಪು ಅಂತ ತಿಳಿತಾರೆ. ಇದು ಮೊದಲ ಹಂತ. ಇದಾದ ಮೇಲೆ ಸರಿ ದಾರಿ ಹುಡುಕಬೇಕು ಅಂತ ತಪ್ಪದಾರಿಗೆ ಹೋಗ್ತಾರೆ. ಮತ್ತು ಪುನಃ ತಪ್ಪದಾರಿ ಹುಡುಕೋ ಪ್ರಯತ್ನದಲ್ಲಿ ಎಲ್ಲೋ ಅಪರೂಪವಾಗಿ ಸರಿ ದಾರಿಗೆ ಬರ್ತಾರೆ, ಏನೋ ಸಾಧನೆ ಮಾಡ್ತಾರೆ, ಕೊನೆ ಹೇಗೋ ಹೊರಗೆ ಬರ್ತಾರೆ, ಏನು ಅಂತ ಗೊತ್ತಾಗಲ್ಲ. ಇಷ್ಟು ಮಾಯೆ ಕೆಲಸ. ಈ ಮಾಯೆ ಬಗ್ಗೆ ಹೇಳಿ ಅಂತ. ಮಾಯಾಂ ವೇದಿತು ಮಿಚ್ಛಾಮಃ ಎಂಥವರು ಭಗವಂತಹ ಬ್ರುವಂತು ನಃ. ಒಂದೊಂದು ಶಬ್ದದಲ್ಲೂ ಕೂಡ ಅನೇಕ ಅರ್ಥಗಳನ್ನು ವ್ಯಾಸರಿಟ್ಟಿದ್ದಾರೆ. ವಸ್ತುತಃ ಪರಮಾತ್ಮನ ಕೆಲವು ನಾಮಗಳಿದೆ, ಅದು ಪರಮಾತ್ಮನಿಗೆ ಮಾತ್ರ ಸೀಮಿತ. ಭಗವಾನ್ ಅನ್ನೋ ನಾಮ, ಇಂದ್ರ ಅನ್ನೋ ನಾಮ ಪರಮಾತ್ಮನದೇ, ಅದು ಆ ನಾಮವನ್ನು ಇಂದ್ರ ದೇವತೆಗೂ ಕೂಡ ಆ ನಾಮವನ್ನು ವ್ಯವಹಾರ ಮಾಡ್ತೇವೆ. ಆದರೆ ಭಗವಾನ್ ಎಂಬ ಶಬ್ದ ಪರಮಾತ್ಮನಿಗೆ ಮಾತ್ರ ಸೀಮಿತವಾದ ಅಸಾಧಾರಣ ನಾಮ. ಮತ್ತಿಲ್ಲಿ ಭಗವಂತಹ ಅಂಥೇಳಿ ಜ್ಞಾನಿಗಳಿಗೆ ಈ ನಾಮದ ಪ್ರಯೋಗ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಸ್ವಲ್ಪ ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ ಈ ಪ್ರಶ್ನೆಗೆ ಒಂದು ಉತ್ತರ ಬರ್ಬೋದು. ಯಾಕೆ ಅಂದರೆ ದೇವರನ್ನು ಹೇಳುವಾಗ ನಮ್ಮ ಸಾಮಾನ್ಯ ನಮ್ಮ ಭಾಷೆಯಲ್ಲಿ ದೇವರ ಪೂಜೆ ಯಾರು ಮಾಡ್ತಾರೆ ಅವರಿಗೆ ಅಡಿಗರು ಅಂತ, ಅಡಿಗಳು ಅಂತ. ಅದು ವಸ್ತುತಃ ಅಡಿಗರು ಅಂತ ಸ್ವಲ್ಪ ಅಪಭ್ರಂಶ ಆಗಿ ಬಂದದ್ದು. ಅಡಿ ಅಂದರೆ ದೇವರ ಪಾದಕ್ಕೆ ಹೆಸರು. ಯಾಕೆಂದರೆ ಉತ್ತಮಾನಾಂ ಸ್ವರೂಪಂತು ಪಾದಶಬ್ದೇನ ಭಣ್ಯತೆ ಅಂತಾರೆ. ಪರಮಾತ್ಮನ ಸ್ವರೂಪ ಹೇಳುವಾಗ ಪಾದ ಅಂತ ಹೇಳಿಯೂ ಪರಮಾತ್ಮನನ್ನು ಹೇಳಿಕ್ಕೆ ಅವಕಾಶ ಉಂಟು. ಹಾಗಾದರೆ ಪಾದ, ಅದೇ ಅಡಿ ಅಂದರೆ ದೇವರು ಅಂತ. ಅಡಿಗಳು ಅಂದರೆ ದೇವರನ್ನು ಬಲ್ಲವರು ಅಂತ ಒಂದು ಸ್ವಲ್ಪ ಕನ್ನಡ. ಇನ್ನೂ ಸ್ವಲ್ಪ ಹಳೆಗೆ ಹೋದರೆ ಜ್ಞಾನಿಗಳಿಗೆ ಕಿತ್ತಡಿಗಳು ಅಂತಾರೆ. ಕಿತ್ತಡಿಗಳು ಅಂದರೆ ಚಿಕ್ಕ ಅಡಿಗಳು ಅಂತ, ಅಂದರೆ ದೇವರ ಪ್ರತಿನಿಧಿ ಎಂಬ ಅರ್ಥದಲ್ಲಿ ಕಿತ್ತಡಿ ಎಂಬ ಶಬ್ದ ಬಳಕೆ ಮಾಡ್ತಾರೆ. ಹಾಗಾದರೆ ಹಾಗೆ ಭಗವಾನ್ ಅಂದರೆ ಷಡ್ಗುಣಪೂರ್ಣ ಅಂತ. ಮುಖ್ಯವಾಗಿ ಷಡ್ಗುಣಪೂರ್ಣತ್ವ ಅವನಲ್ಲೇ ಇದೆ.
ನೀವು ಅವನ ಪ್ರತಿನಿಧಿಗಳು ಅಂತ. ಆ ಷಡ್ಗುಣ ಇಲ್ಲದೆ ಹೋದರೂ ಅವನ ಉಪಾಸನೆ ಮಾಡಿರೋದ್ರಿಂದ ಇನ್ನೊಂದು ಷಡ್ಗುಣಗಳಿದೆ, ಆದ್ದರಿಂದ ನಾವು ನಿಮ್ಮನ್ನು ಭಗವಾನ್ ಕರೆಯಬಹುದು ಅಂತ ಅರ್ಥ ತೋರುತ್ತೆ. ಹಾಗಾದರೆ ಮತ್ತು ಆ ಷಡ್ಗುಣಗಳು ಯಾವುದು ಅಂದರೆ ಉತ್ಪತ್ತಿಂಚ ವಿನಾಶಂಚ. ಜೀವರ ಯಾವತ್ತು ಉತ್ಪತ್ತಿ, ಇಡೀ ಜೀವನ ಅಂದರೆ ಮೊದಲು ಕೊನೆ ಇಷ್ಟೇ. ಮೊದಲು ಅಂದರೆ ಉತ್ಪತ್ತಿ, ಕೊನೆ ಅಂದರೆ ಹುಟ್ಟು, ಕೊನೆ ಅಂದರೆ ಮರಣ. ಈ ಎರಡರ ಅರಿವು ಅವರಿಗಿರುತ್ತೆ. ಉತ್ಪತ್ತಿಂಚ ವಿನಾಶಂಚ, ಮತ್ತು ವ್ಯಕ್ತಿಯ ಪೂರ್ವೋತ್ತರ ಗಮನಾಗಮನ, ಮತ್ತು ವಿದ್ಯಾ ಅವಿದ್ಯಾ ಎರಡೂ ಗೊತ್ತಿರಬೇಕು. ಈ 6 ಗುಣಗಳನ್ನು ಹೇಳಿ ಇದು ಯಾರು ಉಂಟು ಅವರು ಭಗವಂತರು. ಹಾಗಾಗಿ ಅಮುಖ್ಯವಾದ ಪರಮಾತ್ಮನ ಪ್ರತಿನಿಧಿಗಳು. 6 ಗುಣಗಳ ನಂತರದ ಕೆಲವು 6 ಗುಣಗಳುಳ್ಳವರು. ಆದ್ದರಿಂದ ಭಗವಂತಃ ಅಂತ ಶಬ್ದವನ್ನು ಬಳಸಿದ್ದಾರೆ ಅಂತ ಇಷ್ಟು ವಿಚಾರ ಮಾಡಿ, ಇಲ್ಲೊಂದು ಪ್ರಶ್ನೆ ಅಲ್ಲ, ವಿದ್ಯೆ ಅವಿದ್ಯೆ ಎರಡು ಯಾಕೆ ತಿಳಿಯಬೇಕು? ವಿದ್ಯೆ ಗೊತ್ತಿದ್ರೆ ಸಾಕು, ಮತ್ತು ಅವಿದ್ಯೆ ಅರಿವು ಯಾಕೆ ಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ವಿದ್ಯೆ ಅಂತ ಗೊತ್ತಾಗಬೇಕಾದ್ರೆ ನಮ್ಗೆ ಗೊತ್ತಾಗ, ಯಾವುದು ತಪ್ಪು ಅಂತ ಗೊತ್ತಾದರೆ ನಾವು ಮಾಡಿ ಸರಿ ಅಂತ ಗೊತ್ತಾಗತ್ತೆ. ಹಾಗಾಗಿ ವಿದ್ಯಾ ನಾವು ಮಾಡೋದು ವಿದ್ಯೆಯ ಅನ್ನೋ ಸ್ಪಷ್ಟತೆಗೋಸ್ಕರ ಅವಿದ್ಯೆಯ ಜ್ಞಾನ ಬೇಕು. ಹಾಗಾಗಿ ಅವಿದ್ಯೆ ಅದಕ್ಕೋಸ್ಕರ ಬೇಕು. ಈ ಹಂತದಲ್ಲಿ ಭಗವಾನ್ ಎಂಬ ಶಬ್ದವನ್ನು ಆಚಾರ್ಯ ಬಳಸಿದ್ದಾರೆ ಅಂತ ಅನೇಕ ಪ್ರಪಂಚಕ್ಕೆ ಇದು ನಮ್ಮನ್ನು ಪ್ರವೇಶ ಮಾಡಿಸುತ್ತೆ. ಅಂತಹ ನೀವು ನಾಹ ಬ್ರುವಂತು, ನಮಗೆ ಇದರ ಬಗ್ಗೆ ಹೇಳಿ ಅಂತ ಪ್ರಶ್ನೆ ಮಾಡಿ, ನಾನು ತೃಪ್ಯೇರ್ಜುಷನ್ ಯುಷ್ಮದ್ವಚೋ ಹರಿಕಥಾಮೃತಂ ಸಂಸಾರ ತಾಪ ನಿಷ್ಟಪ್ತೋ ಮರ್ತ್ಯ ತತ್ತಾಪ ಭೇಷಜಂ. ನಾನು ತೃಪ್ಯೇ ಜುಷನ್ ಯುಷ್ಮದ್ವಚ. ಮೇಲ್ನೋಟಕ್ಕೆ ನನಗೆ ನೀವು ಏನು ಹೇಳುವುದು ತೃಪ್ತಿಯಾಗಿಲ್ಲ. ಅಂದರೆ ಅಭಿಪ್ರಾಯ, ಅಷ್ಟು ಸಂಸಾರದ ತಾಪದಿಂದ ನಾನು ಬಳಲಿ ಬೆಂಡಾಗಿದ್ದೇನೆ, ಏನು ಹೇಳಿದ್ರು ಈ ಬುದ್ಧಿಗೆ ಸಾಕಾಗಲ್ಲ, ಇನ್ನು ಸ್ವಲ್ಪ ಹೆಚ್ಚು ಹೇಳಿ ಅಂತ ಅಭಿಪ್ರಾಯ. ಯುಷ್ಮದ್ವಚೋ ಹರಿಕಥಾಮೃತಂ ಅಂತ ಹೇಳಿ, ಸರಿ ನಾನು ತೃಪ್ತೆ ಎಂದ, ನಾನು ತೃಪ್ತನಾಗಿಲ್ಲ ಅಂಥೇಳಿ ಇಲ್ಲಿ ಹೇಳಿ, ಭಗವಂತಹ ಬ್ರುವಂತು ನಹ ಅಂದ. ಏನಿದು? ಒಂದು ಕಡೆ ನಾನು ನಹ ಅಂದರೆ ನಮಗೆ ಅಂತ, ಒಂದು ಕಡೆ ನಾನು ಅಂತ ಬಹುವಚನ ಹೇಳಿ, ಕಡೆ ನಮಗೆ ಅಂತ ಹೇಳ್ತಾ ಇದ್ದಾನೆ. ರಾಜನಿಗೇನಾದರೂ ಬುದ್ಧಿಭ್ರಮಣೆ ಆಗಿತ್ತಾ? ಕೇಳೋ ಒಬ್ಬನೇ ಅಂದಮೇಲೆ ಇದು ಹೇಗೆ ಅಂದರೆ, ಒಂದು ಸಂಸ್ಕೃತಕ್ಕೆ ಆದ ಒಂದು ಶಬ್ದ ಸ್ವಾರಸ್ಯ ಇದೆ. ಆತ್ಮನಿ ಬಹುವಚನ ಅಂತ ಹೇಳ್ತಾರೆ. ತನ್ನ ಬಗ್ಗೆ ತಾನು ಹೇಳುವಾಗ ಒಂದು ಬಹುವಚನ ಹೇಳ್ಬೋದು, ಅದು ನಮ್ಮ ದೌರ್ಬಲ್ಯದ ಸಂಕೇತ. ಏಕೆಂದರೆ ನಾನು ಅಂದರೆ ನಾನು ಏನೂ ಇಲ್ಲ, ನನ್ನ ಒಳಗೆ ನನ್ನ ಹಿಂದೆ ಅನೇಕ ಜನ ಇದ್ದಾರೆ, ಅವರಿಂದ ನಾನಾಗಿದ್ದೇನೆ. ಆದ್ದರಿಂದ ತನ್ನ ದೌರ್ಬಲ್ಯವನ್ನು ಹೇಳಲಿಕ್ಕೋಸ್ಕರ ಬಹುವಚನವನ್ನು ಬಳಸ್ತಾರೆ. ತನ್ನಲ್ಲಿ ಗುರುಗಳಿಗೆ ಹೇಳುವಾಗ ಗೌರವಕ್ಕೋಸ್ಕರ ಬಳಸ್ತಾರೆ. ಆ ಒಂದು ಉದ್ದೇಶದಿಂದ ರಾಜ ನಾನು ಅಂತ ಹೇಳಿದ್ದು ಅಂತ ವಿಚಾರ ಮಾಡಿ, ಸಂಸಾರ ತಾಪ ನಿಷ್ಟಪ್ತಃ ಮರ್ತ್ಯ ತತ್ತಾಪ ಭೇಷಜಂ. ಈ ಸಂಸಾರದ ತಾಪಕ್ಕೊಂದು ಔಷಧಿ ಬೇಕು. ಯಾವುದು ಅಂದರೆ ಭೇಷಜಂ, ಅದೇ ಇದರ ಬಗ್ಗೆ ಅರಿವು. ನೀವು ಅದನ್ನು ನನಗೆ ಹೇಳಬೇಕು ಅಂತ ಇಷ್ಟು ಪ್ರಶ್ನೆ ಮಾಡಿದಾಗ ಅಂತರಿಕ್ಷರು ಉತ್ತರ ಹೇಳುತ್ತಾರೆ. ಏಬಿರ್ಭೂತಾನಿ ಭೂತಾತ್ಮ ಮಹಾಭೂತೈರ್ಮಹಾಭುಜ ಸಸರ್ಜೋಚ್ಚಾವಚಾನ್ಯಾದೌ ಸ್ವಯಮಾತ್ಮ ಪ್ರಸಿದ್ಧಯೇ. ಪ್ರಶ್ನೆ ಕೇಳಿದ್ದು ಪರಮಾತ್ಮನ ಮಾಯೆ ಬಗ್ಗೆ ಹೇಳಿ ಅಂತ. ಆರಂಭ ಆಗುವುದು ಸೃಷ್ಟಿ ಕ್ರಮದಿಂದ. ಜೀವನ ಸೃಷ್ಟಿ ಯಾಕೆ ಅಂದರೆ ಪರಮಾತ್ಮನ ಇಚ್ಛೆಯಿಂದಾಗುವ ಮೊದಲ ಕೆಲಸವೇ ಸೃಷ್ಟಿ. ಆದ್ದರಿಂದ ಸೃಷ್ಟಿಯ ಒಂದಿಷ್ಟು ಕ್ರಮ ಹೇಳಿ ಕೊನೆಗೆ ಮಾಯೆ ಪರ್ಯವಸಾನ ಮಾಡ್ತಾರೆ. ಮೊದಲು ಸೃಷ್ಟಿ ಹೇಗೆ ಅಂದರೆ ಏಹಿ ಭೂತಾನಿ ಭೂತಾತ್ಮ. ಪಂಚಭೂತಗಳು, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಹೇಗಾಯಿತು ಅಂದರೆ ಸೃಷ್ಟಿಯಾದದ್ದು ಪಂಚಭೂತಗಳಿಂದ ಸೃಷ್ಟಿ. ಇದಕ್ಕೆ ಮಹಾಭೂತ ಅಂತ ಹೆಸರು. ಇದರಲ್ಲಿ ಗಾಳಿ ಆಕಾಶ ಬೇಕಾದರೂ ಬಿಟ್ಟರೂ ಕೇವಲ ನೀರು, ಪೃಥ್ವಿ, ಅಪ್ಪು, ತೇಜಸ್ಸು ಈ ಮೂರನ್ನಾದರೂ ಸ್ವೀಕಾರ ಮಾಡಿಕೊಳ್ಬಹುದು. ಯಾಕೆ ಅಂದರೆ ಪ್ರಪಂಚ ಅಂದರೆ ನಮಗೆ ಹೆಚ್ಚು ನಮ್ಮ ಲೆಕ್ಕದಲ್ಲಿ ಪ್ರಪಂಚ ಅಂದರೆ ಕಣ್ಣಿಗೆ ಕಾಣುವ ವಸ್ತು ಪ್ರಪಂಚ. ಆದ್ದರಿಂದ ಗಾಳಿ ಮತ್ತು ಆಕಾಶದ ಕಾರ್ಯ ಬೇರೆ, ಅಲ್ಲಿ ರೂಪ ಬರಲಿಕ್ಕೆ, ಆಕಾರ ಬರಲಿಕ್ಕೆ ಗಾಳಿ ಆಕಾಶ ಅಷ್ಟು ಅವಶ್ಯಕತೆ ಇಲ್ಲ. ಅದರಿಂದ ಇಲ್ಲ, ಅವೆಲ್ಲ ಇದ್ದೇ ಇರುತ್ತೆ, ಸೂಕ್ಷ್ಮವಾಗಿರುತ್ತೆ, ಅದನ್ನು ಸ್ವಲ್ಪ ಸ್ಥೂಲ ಇರುತ್ತೆ, ಅವೆಲ್ಲ ಇದ್ದೇ ಇರುತ್ತೆ, ಸೃಷ್ಟಿ ಮಾಡೋದು ಇಲ್ಲ, ಅಲ್ಲಿ ಇದ್ದೇ ಇರುತ್ತೆ, ಅವೆಲ್ಲ ನಿತ್ಯವೇ ಕಾರ್ಯ ಆಗೋ ಥರ ಮಾಡ್ತಾನೆ ಅಷ್ಟೇ ಒಳಗೆ ನಿಂತು. ಆದ್ದರಿಂದಾಗಿ ಇಲ್ಲಿ ಬೇಕಾದರೆ ಪಂಚಭೂತಗಳಲ್ಲಿ 5 ತಗೋಬೋದು ಅಥವಾ 3 ತಗೋಬೋದು. ಆದ್ದರಿಂದ ಇದನ್ನು ತ್ರಿವೃತ್ಕರಣ ಅಂತಾರೆ. 3
ಪೃಥ್ವಿ, ಅಪು, ತೇಜಸ್ಸು ಈ ಮೂರನ್ನು ಜೋಡಿಸಿದಾಗ ನಮಗೆ ಈ ಪ್ರಪಂಚದ ರೂಪವುಳ್ಳ ಆಕಾರವುಳ್ಳ ಪ್ರಪಂಚದ ಆವಿರ್ಭಾವ ಆಗುತ್ತೆ. ಮತ್ತು ಈ ಮೂರು ವಸ್ತುಗಳೇನು ತಗೊಂಡಿದ್ದೇವೆ, ಇನ್ನೊಂದು ಚಿಂತನೆ ಇದೆ, ಇದು ಗುಣತ್ರಯಗಳ ಪ್ರತೀಕ ಅಂತಾನೆ. ಒಂದು ಬೆಂಕಿ ಸತ್ವದ ಪ್ರತೀಕ, ನೀರು ರಜೋಗುಣದ ಪ್ರತೀಕ, ಮಣ್ಣು ತಮೋಗುಣದ ಪ್ರತೀಕ. ಅಲ್ಲ, ಏನು ಆ ಗುಣಕ್ಕಿದಕ್ಕೆ ಏನು ಸಂಬಂಧ ಅಂದರೆ ಅದರ ಸ್ವಭಾವವನ್ನು ಚಿಂತನೆ ಮಾಡಿದಾಗ ಆ ಸ್ವಭಾವ ಇಲ್ಲೂ ಇದ್ದಾಗ ಇದು ಅದರ ಪ್ರತಿನಿಧಿ ಎನ್ನಬಹುದು. ಸಾಮಾನ್ಯ ತಮೋಗುಣದ ಸ್ವಭಾವ ಏನು? ತಮೋಗುಣ ಪ್ರಚುರ ಇದ್ದ ವ್ಯಕ್ತಿ ಕೆಳಗೆ ಹೋಗ್ತಾನೆ, ಮೇಲು ಬರಲ್ಲ. ಮಣ್ಣು ಅಷ್ಟೇ, ಮಣ್ಣು ಕೆಳಗಡೆ ಹೋಗ್ತಾ ಹೋಗುತ್ತೆ. ಮಣ್ಣು ಯಾವತ್ತೂ ಮೇಲೆ ಕೆಳಗೆ ಬರುತ್ತೆ ಹೊರತು ಮೇಲು ಹೋಗಲ್ಲ. ಆದ್ದರಿಂದ ಈ ಕೆಳಗೆ ಹೋಗುವ ಸ್ವಭಾವ ಮಣ್ಣಿಗಿರೋದ್ರಿಂದ ತಮೋಗುಣದ ಪ್ರತಿನಿಧಿ ಮಣ್ಣು ಅನ್ನಬಹುದು. ಸರಿ, ನೀರು ರಜೋಗುಣದ ಪ್ರತಿನಿಧಿ ಹೇಗೆ ಅಂದರೆ ರಜೋಗುಣದ ಹಬ್ಬಿಕೊಳ್ಳುವುದು. ನೀರು ಅಷ್ಟೇ ಹಬ್ಬಿಕೊಳ್ಳುತ್ತೆ, ನೀರು ಕೆಳಗೆ ಹೋಗೋದಿಲ್ಲ. ಯಾಕೆಂದರೆ ಏರು ಪೇರು ಎಲ್ಲಿದ್ದರೂ ನುಸುಳಿ ಆ ನೀರೇನು ಮಾಡುತ್ತೆ, ನುಗ್ಗುತ್ತೆ, ಆದ್ದರಿಂದ ಹಬ್ಬಿಕೊಳ್ಳುತ್ತೆ. ಆದ್ದರಿಂದಾಗಿ ನೀರು ರಜೋಗುಣದ ಪ್ರತೀಕ. ಸತ್ವಗುಣ ಅಂದರೆ ಪ್ರಕಾಶ ಮತ್ತು ಊರ್ಧ್ವಗಮನ. ಬೆಂಕಿ ಊರ್ಧ್ವಗಮನ ಮತ್ತು ಪ್ರಕಾಶಕ. ಆದ್ದರಿಂದ ಗುಣತ್ರಯಗಳ ಸ್ವಭಾವ ಈ ಮೂರಲ್ಲಿ ಕಾಣಬಹುದು. ಆದ್ದರಿಂದ ಇದು ಗುಣತ್ರಯಗಳ ಪ್ರತಿನಿಧಿ. ಈ ಮೂರರಿಂದ ಸೃಷ್ಟಿಯಾಗುತ್ತೆ. ಮೇಲ್ನೋಟಕ್ಕೊಂದು ದೃಷ್ಟಾಂತ ನೋಡುವಾಗ ಪ್ರತಿ ವಸ್ತುಗಳಲ್ಲೂ ಕೂಡ ಈ ಮೂರು ಗುಣತ್ರಯಗಳ ಪ್ರಭಾವ ಇದ್ದೇ ಇರುತ್ತೆ. ಈ ಮೂರು ಭೂತಗಳು ಬೇಕೇ. ಉದಾಹರಣೆಗೆ, ನಾನು ಅನ್ನ ತಯಾರು ಮಾಡಬೇಕು ಅಂದರೂ ನೀರು, ಅಕ್ಕಿ ಬೇಕು. ಅಕ್ಕಿ ಆಗೋದೆಲ್ಲಿಂದ? ಪೃಥ್ವಿ, ಮಣ್ಣು ಬೇಕು, ನೀರು, ಬೆಂಕಿ, ಮೂರು ಬೇಕು. ಸರಿ, ಅನ್ನ ಮಾಡಲಿಕ್ಕೆ ಅಕ್ಕಿ ಬೇಕು, ಅದಕ್ಕೂ ಬೀಜ, ನೀರು, ಬೆಂಕಿ, ಮೂರು. ಇನ್ನು ಅಕ್ಕಿಯಿಂದ ಅನ್ನ ಮಾಡಬೇಕಾದರೂ ಅನ್ನ, ಬೆಂಕಿ, ನೀರು. ಒಟ್ಟಾರೆ ಎಷ್ಟೇ ಪ್ರಾಪಂಚಿಕ ವಸ್ತುಗಳನ್ನು ನೋಡಿದರೂ ಈ ಭೂತಗಳ ಒಂದು ಪ್ರವೇಶ ಇದ್ದೇ ಇರುತ್ತೆ. ಆದ್ದರಿಂದ ಭೂತಾನಿ ಭೂತಾತ್ಮ, ಇದರಿಂದ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಜೊತೆ ಗಾಳಿ, ಆಕಾಶ, ಒಟ್ಟಾರೆ ಪಂಚಭೂತಗಳಿಂದ ಜಗತ್ತಿನ ಸೃಷ್ಟಿಯಾಗಿದೆ. ಮತ್ತಲ್ಲೂ ಇಷ್ಟು ವೈವಿಧ್ಯಾದ ಸೃಷ್ಟಿಯಲ್ಲಿ ಒಂದು ಕಟ್ಟಿಗೆ ಇರುತ್ತೆ. ಕಟ್ಟಿಗೆ ಬೂದಿಯಾಯಿತು, ಅದು ಗೊಬ್ಬರವಾಗುತ್ತೆ. ಆ ಗೊಬ್ಬರದಿಂದ ಗುಲಾಬಿ ಹೂವು ಬಂದಿದೆ. ಆ ಗುಲಾಬಿ ಹೂವಿನಲ್ಲಿ ಕಂಪು ಬಣ್ಣ ಹೇಗೆ ಬಂತು ಗೊತ್ತಿಲ್ಲ. ಅದರಿಂದ ಈ ವಿಲಕ್ಷಣವಾದ ಸೃಷ್ಟಿ ಯಾರಿಂದ ಆಗಿದೆಯೋ ಆ ವಿಲಕ್ಷಣ ಸೃಷ್ಟಿ ಮಾಡಿದವನೇ ಪರಮಾತ್ಮ ಅಂತಿಷ್ಟು ಹೇಳಿ ಮಹಾಭೂತೈ ಮಹಾಭುಜ ಅಂತ. ಸರಿ, ಜೀವರನ್ನು ಸೃಷ್ಟಿ ಮಾಡೋದು ಹೇಗೆ ಅಂದರೆ ಭೂತಾನಿ ಅಂತ ಹೇಳ್ತಾರೆ. ಜೀವರನ್ನು ಸೃಷ್ಟಿ ಮಾಡ್ತಾನೆ. ಜೀವರನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ದೇಹದ ಒಳಗೆ ಜೀವನನ್ನು ಸೇರಿಸ್ತಾನೆ ಅಂತಿಷ್ಟು ಅರ್ಥ. ಜೀವನಿಗೆ ಸೃಷ್ಟಿ ಇಲ್ಲ ಇಷ್ಟು ಹೇಳಿ ಸರ್ವಭೂತಾತ್ಮ ಅಂತಾರೆ ಪರಮಾತ್ಮನನ್ನು. ಭೂತಾತ್ಮ ಅಂದರೆ ಎಲ್ಲ ಭೂತದ ಒಳಗಿದ್ದು ಭೂತಾನಿ ಆಪ್ನೋತಿ ಅತ್ತಿ, ಪ್ರಳಯ ಕಾಲದಲ್ಲಿ ಸಮಸ್ತ ಭೂತಗಳನ್ನು ಸಂಹಾರ ಮಾಡುತ್ತಾನೆ, ಊಟ ಮಾಡುತ್ತಾನೆ ಅಂತ. ಹಾಗಾಗಿ ಪರಮಾತ್ಮ ಸರ್ವಭಕ್ಷಕ ಅಂತಿಷ್ಟು ವರ್ಣನೆ ಮಾಡ್ತಾರೆ. ಪ್ರತಿಯೊಂದು ಶಬ್ದಗಳು ಕೂಡ ಒಂದು ಅಪರೂಪದ ಪರಮಾತ್ಮನ ಮಹಾತ್ಮ್ಯವನ್ನು ಹೇಳುವ ಶಬ್ದ. ಮುಂದೊಂದು ಶಬ್ದ ಇದೆ ಮಹಾಭುಜ ಅಂತ. ಇದಕ್ಕೊಂದು ಕಾರಣ ಉಂಟು ಅಂತಾರೆ. ಪರಮಾತ್ಮ ಪ್ರಳಯ ಕಾಲದಲ್ಲಿ, ಇಡೀ ಪ್ರಳಯ ಕಾಲದಲ್ಲಿ ಸಮಸ್ತ ಬ್ರಹ್ಮಾಂಡ ಭಕ್ಷಣೆ ಮಾಡುವಾಗ ಅದು ಹೇಗೆ ಭಕ್ಷಣೆ ಮಾಡ್ತಾನೆ? ಮಹಾಭುಜ ಅಂತ. ಸಾವಿರಾರು ಭುಜಗಳಿರುತ್ತೆ. ಸಾವಿರಾರು ಭುಜಗಳಿಂದ ಅನಾಯಾಸವಾಗಿ ಬ್ರಹ್ಮಾಂಡದ ಭೋಗವನ್ನು ಮಾಡ್ತಾನೆ ಪರಮಾತ್ಮ. ಆ ಪರಮಾತ್ಮನಿಂದ ಜಗತ್ತು ಸೃಷ್ಟವಾಗಿದೆ ಅಂತಿಷ್ಟು ಹೇಳ್ತಾರೆ ಅಂತರಿಕ್ಷರು. ಸರಿ, ಬ್ರಹ್ಮಾಂಡದ ಭಕ್ಷಣೆ ಅವನಿಗೆ ಸಾಧ್ಯವ ಅಂದರೆ ಅನೇಕ ಬ್ರಹ್ಮಾಂಡ ಹಿಂದಾಗಿದೆ, ಮುಂದೆ ಬರಬೇಕು. ಅವೆಲ್ಲ ಪರಮಾತ್ಮನ ಒಂದು ಕಿರು ಬೆರಳಿನ ಅಡಿಯಲ್ಲಿರುವ ಒಂದು ಧೂಳು ಕಣ ಅಷ್ಟೇ ಇಡೀ ಬ್ರಹ್ಮಾಂಡ. ಅನಂತ ಕೋಟಿ ಬ್ರಹ್ಮಾಂಡ ಅನಂತ ಕೋಟಿನೂ ಬ್ರಹ್ಮಾಂಡ ಇರುತ್ತೆ. ಅದೇ ಪ್ರತಿಕ್ಷಣ ಬ್ರಹ್ಮಾಂಡ ಬರ್ತಾ ಇರ್ತಲ್ಲ. ಯಾಕಂದ್ರೆ ಬ್ರಹ್ಮದೇವರು 100 ವರ್ಷ, 100 ವರ್ಷಕ್ಕೊಂದು ಬ್ರಹ್ಮಾಂಡ ಆಗುತ್ತೆ. ಬ್ರಹ್ಮಾಂಡ ಧ್ವಂಸ ಆಗುತ್ತೆ. ಆ ಥರ ಅಷ್ಟೇ ಬ್ರಹ್ಮಾಂಡ ಪೂರ್ಣ ಆಗ್ತಕ್ಕೆ ಮತ್ತು ಬೇರೆನೆ. ಈ ರೀತಿಯಾಗಿ ಹೇಳಿಕೊಂಡು ಈ ರೀತಿಯಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಹೇಗೆ ಅಂದರೆ ಸಸರ್ಜ ಉಚ್ಚಾವಚಾನಿ ಆದವು ಕ್ರಮ. ಯಾಕಂದರೆ ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು ಅವರವರ ಯೋಗ್ಯತೆ ಏನು ಅನಾದಿ ಕಾಲದಿಂದ ಇದೆಯೋ ಅದಕ್ಕೆ ತಕ್ಕಂತೆ ಪರಮಾತ್ಮ ವ್ಯವಸ್ಥೆ ಮಾಡಿ ಸ್ವಯಂ ಆತ್ಮಪ್ರಸಿದ್ಧಿ ಅಲ್ಲ ಈ ಸೃಷ್ಟಿ ಮಾಡೋದು ಯಾಕೆ? ಏಕೆಂದರೆ ಸರ್ವಭಕ್ಷಕ ಅಂದರೆ ಭೂತಾತ್ಮ ಅಂತ. ಹಾಗಾದರೆ ಪರಮಾತ್ಮನಿಗೆ ಹಸಿವಾಗಿರುತ್ತೆ. ಹಸಿವಾಗಿ ಹೇಗೆ ತಾನೇ ಬಿತ್ತಿ ತಾನೆತ್ತಿ ಉಂಡ ಅಂತ ಅರ್ಥ. ಹಾಗಾದ್ರೆ ಸೃಷ್ಟಿ ಮಾಡೋದು ಆ ಕಾರಣಕ್ಕೆ, ಪ್ರಲಯದಲ್ಲಿ ಭಕ್ಷಣೆ ಮಾಡಲಿಕ್ಕೆ ತಾನು ಸೃಷ್ಟಿ ಮಾಡ್ತಾನಂದರೆ
ಅಪರೂಪದ ಕಾರಣ ಕೊಡ್ತಾರೆ. ಸ್ವಯಂ ಆತ್ಮ ಪ್ರಸಿದ್ಧಯೇ ಅಂತಾರೆ. ಜೀವನಿಗೆ ತನ್ನ ಸಾಧನೆ ಆಗಬೇಕು. ಜೀವನಿಗೆ ಸಾಧನೆ ಆಗಬೇಕು ಅಂದರೆ ತನ್ನ ಅಸ್ತಿತ್ವದ ಅರಿವು ಮೊದಲು ಗೊತ್ತಾಗಬೇಕು. ಜೀವ ಎಲ್ಲೋ ಕಾಲದಲ್ಲಿ ನಿದ್ದೆ ಮಾಡ್ಕೊಂಡಿರ್ತಾನೆ ಖುಷಿಯಾಗಿ. ಅವನಿಗೆ ತನ್ನ ಅಸ್ತಿತ್ವದ ಅರಿವು ಮೊದಲಾಗಬೇಕು. ಅದಕ್ಕೋಸ್ಕರ ಸೃಷ್ಟಿ. ಜೀವನಿಗೆ ಮೊದಲು ತನ್ನ ಅಸ್ತಿತ್ವದ ಅರಿವಾಗಿ ಆಮೇಲೆ ಪರಮಾತ್ಮನ ಅಸ್ತಿತ್ವದ ಅರಿವು ಬಂದು ಅವನ ಯೋಗ್ಯತೆಗೆ ತಕ್ಕಂತೆ ಫಲ ಪಡೆಯಬೇಕು. ಅದಕ್ಕೋಸ್ಕರ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತ ಎಷ್ಟೋ ಅಂತರಿಕ್ಷರು ನಿರೂಪಣೆ ಮಾಡ್ತಾರೆ. ಸರಿ, ಇದೇನು ಸಂಬಂಧ? ಪರಮಾತ್ಮನ ಅರಿವಿಗೂ ನನ್ನ ಅರಿವಿಗೆ ಏನು ಸಂಬಂಧ ಅಂದರೆ ಒಂದು ಸೂಕ್ಷ್ಮ ದೃಷ್ಟಿಕೋನದಲ್ಲಿ ನೋಡಬೇಕು ಅಂತಾರೆ. ಮೊದಲು ನೀನು ಏನು ಅಂತ ನೀನು ತಿಳಿ. ಇದ್ರ ಉದ್ದೇಶ ಏನು ಅಂದರೆ, ಒಬ್ಬರು ದಾನಿಗಳು ಹೇಳ್ತಾರೆ, ಪರಮಾತ್ಮನನ್ನು ಕಾಣಬೇಕು, ಪರಮಾತ್ಮನ ಕಾಣಬೇಕು. ಪರಮಾತ್ಮನ ಹೇಗೆ ಕಾಣಬೇಕು ಅಂದರೆ ನೀನು ಏನು ಅಂತ ನೀ ತಿಳಿ, ಆಮೇಲೆ ಅವನೇನು ಅಂತ ತಿಳಿ ಅಂತಾರೆ. ಅದಕ್ಕೆ ಮೂಲವೇ ಭಾಗವತ. ಮೊದಲು ನೀನು ಏನು ಅಂತ ನಿನ್ನ ಅರಿವು ಬರಬೇಕು, ಆಮೇಲೆ ಪರಮಾತ್ಮನ ಅರಿವು ಆಮೇಲೆ ಬರುತ್ತೆ. ಆ ಕಾರಣಕ್ಕೋಸ್ಕರ ನನ್ನ ಅರಿವು ನನಗೆ ಕೊಡಿಸ್ಲಿಕ್ಕೋ, ನನ್ನ ಅರಿವು ಏನು ಅನ್ನೋ ಅರಿವು ಜ್ಞಾನ ನನಗೆ ಬರಬೇಕು ಅನ್ನೋ ಸೃಷ್ಟಿ ಕಾರ್ಯ ಮಾಡಬೇಕು. ಹಾಗಾಗಿ ಸೃಷ್ಟಿ ಮಾಡಿದ್ದು ನಮಗೋಸ್ಕರ ಹೊರತು ಅವನ ಪ್ರಳಯ ಕಾಲದ ಊಟಕ್ಕೋಸ್ಕರ ಸೃಷ್ಟಿ ಮಾಡಿದ ಅಂತೇನು ಅರ್ಥ ಮಾಡಿಕೊಳ್ಳಬಾರದು ಅಂತಿಷ್ಟು ಹೇಳಿ, ಮುಂದೆಯೂ ಕೂಡ ಏವಂ ಸೃಷ್ಟಿ ಮಾಡಿ ಪರಮಾತ್ಮ ಏನು ಮಾಡ್ತಾನೆ ಅಂತ ಮುಂದೆ ಅನೇಕ ಪ್ರಕಾರದಲ್ಲಿ ಅಂತರಿಕ್ಷ ಮುನಿಗಳು ಉಪದೇಶ ಮಾಡ್ತಾರೆ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ಫಲಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.